ಇಂದಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಸಕಾಲದಲ್ಲಿ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳನ್ನು ಹಾಗೂ ರೋಗಗಳನ್ನು ನಿಯಂತ್ರಿಸುವುದೇ ದೊಡ್ಡ ಸವಾಲಾಗಿದೆ. ಅಲ್ಲದೆ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಮೊತ್ತವನ್ನು ಪಾವತಿಸಬೇಕಾಗಿರುವುದರಿಂದ ಕೃಷಿ ವೆಚ್ಚದಲ್ಲಿ ಹೆಚ್ಚಳವಾಗುತ್ತದೆ. ಇದರಿಂದ ರೈತರು ಕಂಗಾಲಾಗುವ ಪರಿಸ್ಥಿತಿ ಎದುರಾಗಿದೆ. ಹೀಗಿರುವಾಗ ರಾಯಚೂರಿನ ಮಾನ್ವಿ ತಾಲೂಕು ಮತ್ತು ಸಿರವಾರದಲ್ಲಿ ರೈತರಿಗೆ ಕೃಷಿ ಕಾರ್ಯದಲ್ಲಿ ನೆರವು ನೀಡುವ ಉದ್ದೇಶದಿಂದ ಭಾಗ್ಯನಗರದಲ್ಲಿನ ಕೃಷಿಯಲ್ಲಿ ಆಸಕ್ತಿ ಇರುವ ಕೆಲವು ಯುವಕರು ಸೇರಿಕೊಂಡು ಪ್ಲಾಂಟಿಫಾರ್ಮ್ಸ್ ಎನ್ನುವ ಕಂಪನಿಯನ್ನ ಆರಂಭಿಸಿ ರೈತರು ಬೆಳೆದ ಬೆಳೆಗಳಿಗೆ ಕೀಟನಾಶಕವನ್ನ ಸಿಂಪಡಿಸುವುದಕ್ಕೆ ಡ್ರೋನ್ ಬಳಸುವ ವಿಧಾನಕ್ಕೆ ಕೈ ಹಾಕಿದ್ದಾರೆ. ಜೋಳದ ಬೆಳೆ ಎತ್ತರವಾಗಿ ಬೆಳೆದಾಗ ಬೆಳೆಯಲ್ಲಿ ಹೋಗಿ ಕೀಟನಾಶಕ ಸಿಂಪಡಣೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಕೀಟನಾಶಕಗಳ ಪ್ರಭಾವದಿಂದ ಔಷಧಿ ಸಿಂಪಡಣೆ ಮಾಡುವ ರೈತರ ಆರೋಗ್ಯದ ಮೇಲೆ ವಿಷ ಪ್ರಭಾವ ಬೀರುತ್ತದೆ. ಹೀಗಾಗಿ ತಾಲೂಕಿನ ರೈತರು ತಮ್ಮ ಭತ್ತ, ಜೋಳ, ಹತ್ತಿ, ತೊಗರಿ ಹಾಗೂ ತೋಟಗಾರಿಕೆ ಬೆಳೆಗಳಿಗೆ ಡ್ರೋನ್ಗಳ ಸಹಾಯದಿಂದ ಸುಲಭವಾಗಿ ಕೀಟ ಮತ್ತು ರೋಗನಾಶಕಗಳನ್ನು ಸಿಂಪಡಣೆ ಮಾಡಬಹುದು ಎನ್ನುವುದು ಇವರ ಉದ್ದೇಶವಾಗಿದೆ. ರೈತರಿಗೆ ನಮಸ್ಕಾರ. ಈ ಡ್ರೋನ್ ಬಳಸೋದ್ರಿಂದ ಎತ್ತರ ಇರೋಂಥ ಜೋಳಕ್ಕೆಲ್ಲ ಸ್ಪ್ರೈ ಮಾಡ್ಬೋದು, ಅನುಕೂಲ ಆಗುತ್ತೆ. ರೈತರು ಈ ಎತ್ತರ ಇರೋದ್ರಿಂದ ಕೂಲಿ ಆಳಾಗಲಿ ರೈತರಾಗಲಿ ಒಳಗಡೆ ಹೋಗಿ ಸ್ಪ್ರೈ ಮಾಡೋಕ್ಕಾಗಲ್ಲ. ಡ್ರೋನ್ ಮುಖಾಂತರ ಸ್ಪ್ರೈ ಮಾಡೋದ್ರಿಂದ ನೇರವಾಗಿ ತೆನೆಗಳಿಗೆ ಮೇಲೆ ಬೀಳೋದ್ರಿಂದ ಕೀಟನಾಶಕ ಆಗಲಿ ಯಾವುದೇ ರೋಗ ಬಂದ್ರೂ ಕೂಡ ಅಲ್ಲೇ ನಿರೋಧಕ್ಕಾಗಿ ಬಳಕೆ ಆಗುತ್ತದೆ. ಅದಕ್ಕೆ ಹೆಚ್ಚಿನಾಗಿ ರೈತರು ಡ್ರೋನ್ ಬಳಸಬೇಕು. ರೈತರು ಈ ಸಂಸ್ಥೆಯ ವೆಬ್ಸೈಟ್ ಹಾಗೂ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೋಂದಾಯಿಸಿದ ನಂತರ ಸಂಸ್ಥೆಯ ವ್ಯವಸ್ಥಾಪಕರು ಕನಿಷ್ಠ 25 ಎಕರೆ ಸಿಂಪಡಣೆ ಮಾಡುವುದಕ್ಕೆ ಬೇಡಿಕೆ ಬಂದ ಕೂಡಲೇ ನೋಂದಾಯಿಸಿದ ರೈತರನ್ನ ಸಂಪರ್ಕಿಸಿ ದಿನಾಂಕ ನಿಗದಿಪಡಿಸಿಕೊಂಡು ರೈತರ ಜಮೀನಿಗೆ ಡ್ರೋನ್ಗಳ ಜೊತೆ ಆಗಮಿಸಿ ಬೆಳೆಗಳಿಗೆ ಕೀಟ ಮತ್ತು ರೋಗನಾಶಕಗಳನ್ನು ಸಿಂಪಡಣೆ ಮಾಡಿಕೊಡುತ್ತಾರೆ. 1 ಎಕರೆ ಸಿಂಪಡಣೆಗೆ ಕೇವಲ 5 ನಿಮಿಷ ಸಾಕು. 1 ಎಕರೆಗೆ 400 ರು ಸೇವಾ ಶುಲ್ಕವಿದ್ದು ಸಾಗಾಣಿಕಾ ವೆಚ್ಚವೂ ಸೇರಿರುತ್ತದೆ. ಹೀಗೆ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕ ಹೆಚ್ಚಿನ ಲಾಭವನ್ನು ಗಳಿಸಿ ರೈತರು ತಮ್ಮ ಜೀವನ ಮಟ್ಟವನ್ನು ಉತ್ತಮಗೊಳಿಸಿಕೊಳ್ಳಲು ಇಂತಹ ಪ್ರಯತ್ನ ವರದಾನವಾಗಲಿದೆ.